ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಪ್ಪ. ಇದೊಂದು ಸ್ವಲ್ಪ ನೋಡಿ. ಏನಿದು? ಒಂದ್ಸಲ ನೋಡಿ ಸರ್. ಈ ಪ್ರಾಪರ್ಟೀಸ್ಗೆಲ್ಲ ಟ್ಯಾಕ್ಸ್ ಪೇ ಆಗಿಲ್ಲ, ಆದರೂ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ನೋಟಿಫಿಕೇಶನ್ಸ್ ಬಂದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಇದು ನಿನಗೆ ಯಾಕೆ ಸಿಗ್ತಪ್ಪ? ನಾನು ಟ್ಯಾಕ್ಸ್ ಪೇಪರ್ಸ್ ಚೆಕ್ ಮಾಡ್ತಾ ಇದ್ದೆ, ಸಿಕ್ತು. ನೀವು ಲೀಗ್ಯಾಲಿಟೀಸ್ ಎಲ್ಲ ನೋಡ್ಕೋತೀರಲ್ವಾ, ನಿಮಗೆ ಗೊತ್ತಿರುತ್ತೆ. ಹೇಳಿ ಸರ್. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಪ್ಪ. ಇಲ್ಲಿ ಕೆಲವು ವ್ಯವಹಾರಗಳು ಹೀಗೇನೆ, ನಮ್ಮನ್ನು ಮೀರಿ ನಡೆಯುತ್ತೆ. ಸರ್, ನೀವೇ ಹೀಗಂದರೆ ಹೇಗೆ ಸರ್? ಇದಕ್ಕೆಲ್ಲ ಲೆಕ್ಕ ಇರಬೇಕಲ್ವಾ? ಇಲ್ಲದೇ ಇದ್ದರೆ ಕಂಪ್ನಿಗೆ ಕೆಟ್ಟ ಹೆಸರು. ಅರ್ಥ ಮಾಡ್ಕೊಳಪ್ಪ, ಇದು ನನಗೂ ಮೀರಿದ್ದು. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ತಗೋ. ವರ್ಧನ್ ಸಂಸ್ಥೆಗೆ ಸೇರಿರೋ ಒಂದಿಷ್ಟು ಪ್ರಾಪರ್ಟಿಗಳು ಹಿಡಿತದಲ್ಲೇ ಇಲ್ಲ. ಇದ್ರ ಬಗ್ಗೆ ಯಾರೂ ಕೇರ್ ಮಾಡ್ತಿಲ್ವಲ್ಲ? ಹಾಂ, ಇದನ್ನು ನಾನು ಮೀರಾ ಅವ್ರ ಹತ್ರ ಆದರೂ ಹೇಳಲೇಬೇಕು. ಜೇಂಡೆ, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಯು ಮೇಕಿಂಗ್ ಮೀ ಫ್ಯೂರಿಯಸ್. ನೀವು ಕರೆದಾಗೆಲ್ಲ ಹೀಗೆ ಪದೇ ಪದೇ ಬರ್ತಾ ಇರೋಕ್ಕಾಗಲ್ಲ ನನಗೆ. ಸುತ್ತಲೂ 5-6 ಜನ ಯಾವಾಗಲೂ ಇರ್ತಾರೆ. ನೀವು ಈ ಥರ ಪದೇ ಪದೇ ಕರೀತಾ ಇದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಏನು ಅನ್ಕೊಂಡಿದ್ದೀರಾ ನೀವು? ಮೀರಾಜಿ, ಕಾಮ್ ಡೌನ್ ಪ್ಲೀಸ್. ಆಂಗರ್ ನಾಟ್ ಗುಡ್ ಮೀರಾಜಿ. ಎಷ್ಟು ಸಲ ಹೇಳಿದ್ದೀನಿ ಜೇಂಡೆ ನಾನು ನಿಮಗೆ? ಹೇಳಿದ್ದೀರಾ ಅಷ್ಟೇ, ಆದರೆ ಕರೆದಾಗೆಲ್ಲ ಬರ್ತಿದ್ದೀರಲ್ವಾ. ಕೋಪ ಮಾಡ್ಕೋಬೇಡಿ. ಈ ಥರ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಅಪ್ಸೆಟ್ ಆಗಿಬಿಟ್ರೆ ದೊಡ್ಡ ಕಾರ್ಯ ಮಾಡೋಕ್ಕೆ ಶಕ್ತಿ ಇರೋಲ್ಲ. ಮೀರಾಜಿ, ಅವನೊಬ್ಬನ ಆಫೀಸ್ ಒಳಗಡೆ ಬಿಟ್ಕೊಂಡಿದ್ದೀರಲ್ಲ, ಅವನು ಎಲ್ಲ ವಿಷಯದಲ್ಲೂ ಮೂಗು ತೂರಿಸ್ತಿದ್ದಾನೆ ಅಂತ ಗೊತ್ತಾಗಿದೆ. ವರ್ಧನ್ ಸಂಸ್ಥೆ ಹಿತೈಷಿಯಾಗಿ ನಾನು ಹೇಳ್ತಿದ್ದೀನಿ, ಬೇಡ. ಅವನು ಅಲ್ಲಿರೋದು ಸರಿಯಲ್ಲ. ನನ್ನ ಮುಂದೆ ಕಾಲ್ ಪಿಕ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದೀರಾ ಮೀರಾಜಿ? ಇಟ್ಸ್ ಓಕೆ, ಮಾತಾಡಿ. ನಾ ಏನು ಕದ್ ಕೇಳಿಸ್ಕೊಳ್ಳಲ್ಲ, ಮಾತಾಡಿ. ಜೇಂಡೆ, ಇಟ್ಸ್ ಓಕೆ. ಹಲೋ ಹಲೋ ಮಿಸ್ ಮೀರಾ. ವಾಟ್? ಮಿಸ್ ಮೀರಾ, ಐ ಗಾಟ್ ಸಮಥಿಂಗ್. ನೀವು ಹೇಳಿದ ಕೆಲಸ ಮಾಡ್ತಿರೋವಾಗ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾ ನನಗೊಂದು ವಿಚಿತ್ರ ಕಾಣಿಸ್ತು. ವರ್ಧನ್ ಸಂಸ್ಥೆ ಪ್ರಾಪರ್ಟೀಸಲ್ಲಿ ಕೆಲವೊಂದು ನಮ್ಮ ಗಮನಕ್ಕೆ ಬರದೆ ನಮ್ಮ ಕೈ ತಪ್ಪು ಹೋಗಿದೆ. ಏನು ಹೇಳ್ತಾ ಇದ್ದೀರಾ? ಹೌದು, ಹಳೆ ಫೈಲ್ಸ್ ಎಲ್ಲ ಹೈಡ್ ಮಾಡಿದ್ದಾರೆ. ಇಟ್ಸ್ ಎವಿಡೆಂಟ್ ಸಮಥಿಂಗ್ ರಾಂಗ್ ಹ್ಯಾಸ್ ಹ್ಯಾಪನ್ಡ್. ಮಿಸ್ಟರ್ ಸಂಜು, 20 ವರ್ಷ ಹಳೆ ಫೈಲ್ಸ್ನೆಲ್ಲ ಈಗ ಯಾಕೆ ನೋಡ್ತಾ ಕೂತ್ಕೊಂಡಿದ್ದೀರಾ? ಜಸ್ಟ್ ಲೀವ್ ಇಟ್ ದೇರ್. ಲಾಸ್ಟ್ ಫೈನಾನ್ಷಿಯಲ್ ಇಯರ್ದು ಟ್ಯಾಕ್ಸ್ ಪೇಮೆಂಟ್ಸ್ ಕ್ಲಿಯರ್ ಆಗಿದೆಯಾ ಅಷ್ಟು ಮಾತ್ರ ನೋಡಿ ಸಾಕು. ನಾನು ಹೋದ ವರ್ಷದ್ದೇ ಹೇಳ್ತಾ ಇರೋದು ಮಿಸ್ ಮೀರಾ. ಕೆಲವು ಪ್ರಾಪರ್ಟೀಸು ನಮ್ಮ ಗಮನಕ್ಕೆ ಬರದೆ ನಮ್ಮಿಂದ ಹೊರಟೋಗಿದೆ. ನೋ ವೇ ಮಿಸ್ಟರ್ ಸಂಜು, ಹೀಗಾಗಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ. ನಾನು ಕ್ಲಿಯರಾಗಿ ಚೆಕ್ ಮಾಡೇ ಹೇಳ್ತಿದ್ದೀನಿ. ದ ಡಾಕ್ಯುಮೆಂಟ್ಸ್ ಆರ್ ವಿತ್ ಮೀ. ಮೀರಾ ಅವರೇ, ಒಂದ್ಸಲ ಏನೋ ಹೊಗಳಿದ್ರೆ ಏನೋ ದೊಡ್ಡ ರಿಸರ್ಚ್ ಮಾಡೋ ಅಂತ ಆಡ್ತಾ ಇರ್ತಾನೆ. ನಮ್ಮನ್ನೆಲ್ಲ ಏನು ದಡ್ರು ಅಂತ ಅನ್ಕೊಂಡ್ಬಿಡ್ತಾನೆ ಇವನು. ಜೇಂಡೆ, ಐ ಥಿಂಕ್ ಯು ಆರ್ ರೈಟ್. ಇವನು ಎಲ್ಲಾದ್ರಲ್ಲೂ ಮೂಗ್ ತೋರ್ಸಕ್ ಶುರು ಮಾಡ್ಬಿಟ್ಟಿದ್ದಾನೆ. ವರ್ಧನ್ ಗ್ರೂಪ್ಸ್ ಅಲ್ಲಿ ಸಾಕಷ್ಟು ಪ್ರಾಪರ್ಟೀಸ್ ನಮ್ಮ ಕೈಯಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಕ್ಯಾನ್ ದಿಸ್ ಬಿ ಟ್ರೂ?
ಮಾಡೋದೆಲ್ಲ ನೀವು ಆರ್ಯ ಸರ್ ಸೇರ್ಕೊಂಡೇ ಮಾಡಿದ್ದೀರಾ ಅಲ್ವಾ? ನಿಮ್ಮಿಂದ ಕಿತ್ಕೊಳ್ಳೋರು ಇನ್ಯಾರು ಇರ್ತಾರೆ ಹೇಳಿ? ನಾನು ಹೇಳಿಲ್ವ ಮಿರಾಜಿ, ಅವನು ಬೇರೆನೇ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ. ಒಳಗೆ ಸೇರಿ ಏನೇನೋ ಹೊಡೆಯೋ ಪ್ರಯತ್ನ ಮಾಡ್ತಿದ್ದಾನೆ. ಹುಷಾರು, ಅವರನ್ನು ಆದಷ್ಟು ಬೇಗ ಹೊರಗಡೆ ಹಾಕಿ. ಗಾಡ್, ಇದೊಂದು ಕೆಲಸ ಬಾಕಿ ಇತ್ತು ನನಗೆ. ವರ್ಧನ್ ಪ್ರಾಪರ್ಟೀಸಲ್ಲಿ ಒಂದಿಷ್ಟು ಮಾತ್ರ ಅಲ್ಲ, ಇಂಚಾಗಿ ಒಂದೊಂದು ನಂದಾಗತ್ತೆ. ಅದಕ್ಕೆ ಅಡ್ಡಗಾಲ ಹಾಕೋನು ಇವನ್ಯಾವನು? ಎಂತೆಂಥವನ್ನೋ ಮಣ್ಣೊಳಗಡೆ ಕಳ್ಸಾಯ್ತು. ಇವನ್ ಯಾವ ಲೆಕ್ಕ? ಇದು ಆರ್ಯನ್ ಸಾಮ್ರಾಜ್ಯ. ಆರ್ಯನ್ಗೆ ನಾನೇ ಎಲ್ಲ. ಸೊ ಈ ಸಾಮ್ರಾಜ್ಯ ನಂದೇ. ನನಗೆ ಮಾತ್ರ ಅಲ್ಲ, ಅದಕ್ಕೆ ಯಾರೇ ಕಲ್ಲು ಹಾಕೋಕ್ ಬಂದ್ರು ನಾನ್ ಬಿಡಲ್ಲ. ಅಕ್ಕ, ಅಕ್ಕ, ನನಗೆ ಕಚ್ಕುಳಿ ಕೊಟ್ಟಂಗಾಗ್ತದೆ, ಸಾಕು. ಅಮ್ಮನ ಕಚ್ಚಗಳಿಗೆ ಕೊಟ್ರೆ ಮಗುನು ನಗ್ನಗ್ತಾ ಇರುತ್ತಂತೆ, ನೀವು ಸುಮ್ಮನೆ ಇರಿ. ಎಂತ ಲಾಜಿಕ್ ಹೇಳಿದ್ಲು ನೋಡಿದ್ಯಾನು? ನಿನ್ ಮಗುನ ನಗಿಸ್ಬೇಕು ಅಂದ್ರೆ ನಿನ್ ಪಾದಕ್ಕೆ ಕಚ್ಚಗುಳಿ ಕೊಟ್ಕೋ. ಅಮ್ಮ, ಬಸ್ರಿ ಹಿಂಸ್ಗೆ ಉಳ್ಕಡ್ಡಿ ತಕೊಂಡು ಕಾಲ್ಗೆ ಕಚ್ಚಗುಳಿ ಕೊಟ್ರೆ ಮಗು ನಗ್ನಗ್ತಾ ಹುಟ್ಟುತ್ತಂತೆ. ಹಾಗೆಲ್ಲ ಮಾಡಿದ್ರೆ ಮಗು ಹೊಟ್ಟೆಲ್ ಓದ್ಯೋದಲ್ಲ, ಹುಲ್ಕಡ್ಡಿ ಆಡ್ಸೋಳ್ಗೆ ಅಮ್ಮ ಓದಿತಾಳ ಅಷ್ಟೇ. ಆದ್ರೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ನೋವಂತೂ ಕಡಿಮೆ ಆಗತ್ತೆ ಅನು ಅಮ್ಮ, ನಿಮ್ಗೆ ಯಾರು ಕೆಟ್ಟ ದೃಷ್ಟಿನೂ ತಾಗದೇ ಇರಲಿ. ಅನು, ಯು ರಿಯಲಿ ಲಕ್ಕಿ. ಅತ್ತೆ ಆದವರು ಸೊಸೆಗೆ ಎಷ್ಟೆಲ್ಲ ಸೇವೆ ಮಾಡಿಸ್ತಾ ಇದ್ದಾರೆ, ಆದರೆ ನನಗೆ ಈ ಸೌಭಾಗ್ಯ ಇಲ್ಲ. ಸೇವೆ ಮಾಡಿಸೋದಿರಲಿ, ಕೊನೆ ಪಕ್ಷ ಮಾತು ಆಡಿಸಿಲ್ಲ ನನ್ನ. ನಾನು ಇಷ್ಟೆಲ್ಲ ಮಾಡಿ ಸಾಲ ತೀರಿಸಿ ಬಂದರೂ ಅವ್ರ ಪ್ರಕಾರ ಇದೇನೂ ಅಲ್ಲ ಅನಿಸುತ್ತೆ. ಒಂದು ಹೆಣ್ಣು ಮುಳುಗೋಗೋ ಕಂಪ್ನಿನ ಉಳಿಸಿದ್ಲು ಅನ್ನೋದಕ್ಕಿಂತ ಮಗುವಿನ ತಾಯಿ ಆಗ್ತಿದ್ದಾಳೆ ಅನ್ನೋದೇ ಎಲ್ಲರ ಕಣ್ಣಲ್ಲೂ ಹೆಚ್ಚು ಅನಿಸುತ್ತೆ. ತಾಯ್ತನ ಅನ್ನೋದು ಸೃಷ್ಟಿ ಸಹಜ. ಅದನ್ನ ಸಾಧನೆ ಯಾಕಮ್ಮ ಹೋಲಿಸ್ತೀಯ? ಅಯ್ಯೋ ಅಮ್ಮ, ಸಾರಿ. ಅನುವ್ರನ್ನ ದೃಷ್ಟಿಲಿ ಇಟ್ಕೊಂಡು ನಾನು ಈ ಮಾತಾಡಲಿಲ್ಲ. ಸಾರಿ ಅನು, ಐ ಡಿಂಟ್ ಮೀನ್ ಟು ಅಫೆಂಡ್ ಯು. ಕೊಡಿಯಮ್ಮ ಕಾಲ್. ಬಟ್ ಸ್ಟಿಲ್, ಒಬ್ಳು ತಾಯಿ ಆಗ್ತಿರೋ ಹೆಣ್ಣಿಗೆ ಸಿಗೋಷ್ಟು ಅಟೆನ್ಷನ್ ಬಿಸ್ನೆಸ್ ಉಳಿಸಿದ ಹೆಣ್ಣಿಗೆ ಸಿಗಲ್ಲ ಅನ್ನೋದು ನನ್ನ ಒಪಿನಿಯನ್. ವಿಶು, ನೀನು ಬರೋದಕ್ಕೆ ಕಾಯ್ತಾ ಇದ್ದೆ. ನೀನಿಲ್ಲದೆ ಐ ವಾಸ್ ಫೀಲಿಂಗ್ ಲೋನ್ಲಿ.
ನಾನು ನಮ್ಮ ಕಂಪ್ನಿ ಬಗ್ಗೆ ನಿನ್ನ ಹತ್ರ ಹೇಳ್ಕೋಬೇಕು ವಿಶ್. ನೀನು ಬರಲಿ ಅಂತಾನೆ ಕಾಯ್ತಿದ್ದೆ. ನೋಡಿ ಸಂಜೋರೆ, ಆಫೀಸ್ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಮೀರಾ ಮತ್ತು ಹರ್ಷಭಾವ ಇದ್ದಾರೆ. ನೀವಿಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಮುಖ್ಯ, ಓಕೆನಾ? ಪ್ಲೀಸ್. ಸಂಜು, ಅನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆಯಪ್ಪ. ಹೆಂಡತಿ ಹತ್ರ ಮಾತಾಡಬೇಕು ಅಂತಿದ್ದಾಗ ಅವಳ ಜೊತೆಗಿರಲಿಲ್ಲ, ಈಗ ಬಂದಿದ್ದಾಳೆ. ಈಗ ಟೈಮ್ ಮಾಡ್ಕೊಂಡು ಕೂತು ಮಾತಾಡಿದ್ರೆ ಹಳೆದೆಲ್ಲ ನೆನಪಾಗ್ಬೋದು. ಯಾಕೆ ಹೀಗೆ ಮಾಡ್ತಾ ಇದೀಯಾ ಸಂಜು? ಆರಾಧನಾ, ಕರ್ಕೊಂಡೋಗಮ್ಮ. ಇನ್ನೇನು ಸಿಕ್ತಲ್ವಾ ಪರ್ಮಿಷನ್? ಬಾ. ಬಾ. ಬಾಯ್ ಅಂತ ಹೇಳಿದ್ಮೇಲೆ ಕಾಲ್ ಕಟ್ ಮಾಡೋ ಅಭ್ಯಾಸನೇ ಇಲ್ಲ ಅಲ್ವಾ ನಿಮಗೆ? ಟೆರೆಸ್ ಮೇಲೆ ಇರೋ ಬಟ್ಟೆ ತಂದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅರ್ಧ ಗಂಟೆ ಆಯ್ತು, ಇನ್ನು ಮಾತಾಡ್ತಾನೆ ಇದ್ದೀನಿ. ಹಾಗಾದ್ರೆ ನನ್ನ ಮಾತಲ್ಲಾದ್ರೂ ನಿಮ್ಗೆ ಎಂಟರ್ಟೈನ್ ಮಾಡ್ಬೋದಂತ ಆಯ್ತು. ಬಾರಿ ಇದ್ದೀರಾ, ಒಳ್ಳೆ ಮಗನ್ ತರ ಪೋಸ್ಟ್ ಕೊಟ್ಕೊಂಡು ನಿಮ್ಮ ಅಪ್ಪನ ಸಖತ್ತಾಗಿ ಯಾಮರ್ಸ್ತಿದ್ದೀರಾ. ಗಂಟ ಆಗೋನ್ ಜೊತೆ ಒಂದ್ ಅರ್ಧ ಗಂಟೆ ಮಾತಾಡೋಕು ನಿಮ್ ಕಷ್ಟನಾ? ಭಲೆ ಕಂಜೂಸ್ರಿ. ಇರೋ ಮಾತಲ್ಲೇ ಕಟ್ಟಿಟ್ಕೊಂಡು ನೀವ್ ಏನ್ ಮಾಡ್ಬೇಕಂತಿದ್ದೀರಾ? ಮುಂದೆ ಹುಟ್ಟೋ ಮಕ್ಳಿಗೆ ಪಾಠ ಹೇಳ್ಬೇಕು ಅಂತಿದ್ದೀನಿ. ಸುಮ್ನೆ ಫೋನ್ ಇಡ್ರಿ. ಹಲೋ. ಹಾಯ್. ಏನ್ರಿ ನೀವು? ರೀ ನಾನು ಭಯ ಪಡಿಸ್ಬೇಕಂತ ಬಂದಿಲ್ಲ, ನೀವೇ ಭಯ ಪಟ್ಬಿಟ್ರಿ. ಅಲ್ಲ, ಈ ಲೆವೆಲ್ ಫಾಲೋ ಮಾಡ್ತಿದ್ದೀರಲ್ಲ, ನೀವೇನ್ ಸೈಕೋ ಕಿಲ್ಲರಾ? ಸೈಕೋನೆ, ಆದ್ರೆ ಕಿಲ್ಲರ್ ಅಲ್ಲ. ರೀ, ನನ್ ಕೈ ಬಿಡ್ರಿ. ಹೆಂಡತಿ ಪರ್ಮಿಷನ್ ಇದ್ದರೆ ಗಂಡ ಮುಟ್ಬಾರ್ದು ಅಂತ ಕೋರ್ಟೇ ಹೇಳಿದೆ. ಕೋರ್ಟಲ್ಲಿ ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ, ಆದ್ರೆ ನೀವು ಬೇಡ ಅಂದ್ರೆ ಮುಟ್ಟಲ್ಲ. ಹೆಂಡತಿ ಗಂಡನ ಪರ್ಮಿಷನ್ ಇಲ್ಲದೆ ಅವನ್ನ ಮುಟ್ಟಬಾರ್ದಂತ ಕೋರ್ಟ್ ಹೇಳಿದ್ಯಾ? ಅದು ನನಗೆ ಗೊತ್ತಿಲ್ಲ, ಆದ್ರೆ ನಾವ್ ಹೇಳಲ್ಲ. ನೀವು ನನ್ನ ಆರಾಮಾಗಿ ಕೈ ಹಿಡ್ಕೊಂಬಂದು ಐ ಡೋಂಟ್ ಮೈಂಡ್. ಬಾರಿ ಇದ್ದೀರಾ. ಕದ್ದು ಮುಚ್ಚಿ ಟೆರೆಸ್ ಬರುವಂತದ್ದು ಏನಿತ್ತು? ಒಟ್ಟಾರದ ಹೊರಗಡೆ ಬಂದಿದ್ದೀನಿ ಅಂದ್ರೆ ನೀವೇನ್ ಬರ್ತಿದ್ರಾ? ಸರಿ ಸರಿ, ಬಂದ್ ವಿಷಯ ಏನು? ಒಣಗಿದ ಬಟ್ಟೆನೆ ಎತ್ಕೊಡೋಣ ಅಂತ ಬಂದೆ. ಸಾಕು ಸಾಕು, ತುಂಬಾ ಚೆನ್ನಾಗಿದೆ. ರೀ, ತಗೊಳ್ಳಿ. ಇಟ್ಸ್ ಓಕೆ, ಥ್ಯಾಂಕ್ ಯು. ಇದನ್ನೆಲ್ಲ ಮದ್ವೆ ಆದ್ಮೇಲೆ ನಿಮ್ಮ ಮನೇಲಿ ಮಾಡಿದ್ರೆ ಸಾಕು, ಇಲ್ಲಿ ನಮ್ಮ ಮನೇಲಿ ನಾವೇ ಮಾಡ್ಕೊಂತೀವಿ. ಓ ಹಾಗೆ. ನೋಡಿ, ವಟಾರದಲ್ಲಿ ಯಾರಾದ್ರೂ ನೋಡಿದ್ರೆ ಸುಮ್ಮನೆ ಕಿರಿಕಾಗುತ್ತೆ. ನೀವು ಹೊರಡಿ, ಎಂಗೇಜ್ಮೆಂಟ್ ಅಲ್ಲಿ ಸಿಗೋಣ. ಅರೆ ಸಾರಿ, ನಾನು ಈ ಥರ ಬಂದಿರೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡೆ. ನೋಡಿ, ನನಗೆ ಈ ಥರ ಹುಡುಗಾಟದಲ್ಲೆಲ್ಲ ಆಸಕ್ತಿ ಇಲ್ಲ. ಸುಳ್ಳು, ನಿಮ್ಗೆ ಇಷ್ಟ ಆಯ್ತು, ಆದ್ರೂ ಇಷ್ಟಪಡದೇ ಇರೋ ಥರ ಆಡ್ತಾ ಇದ್ದೀರಾ. ಯಾಕೆ ಪ್ರೀತಿಗೆ ಸೋಲೋಕೆ ಅಷ್ಟೊಂದು ಭಯನಾ? ಅಂದಾಗೆ ಎಂಗೇಜ್ಮೆಂಟ್ಗೆಲ್ಲ ತಯಾರಾಗಿದೆಯಾ? ಏನಾದರೂ ಸಹಾಯ ಬೇಕಿದ್ರೆ ನನ್ನ ಕೇಳಿ, ನಾನು ಮಾಡ್ತೀನಿ. ಥ್ಯಾಂಕ್ ಯು. ಆದರೆ ಇದು ಹೆಣ್ಣಿನ ಕಡೆಯವ್ರು ಮಾಡೋದಲ್ವಾ? ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀವಿ. ನಿಮ್ಮ ಅಜ್ಜಿ ಮೀನಾ ಕುಮಾರಿ ಅವ್ರ ಆಸ್ತಿ ನಿಮಗೆ ಬಂದಿದೆಯಲ್ಲ, ಆ ಥರ ನಮ್ಗೆ ಆಸ್ತಿ ಪಾಸ್ತಿ ಏನಿಲ್ಲ. ಏನಿದ್ರು ಉಳ್ದಿರೋ ಚೀಟಿ ದುಡ್ಡು ಅಷ್ಟೇ. ಅಜ್ಜಿ ಮೀನಾ ಕುಮಾರಿ ಅವರ? ಅದ್ಯಾರು? ನಿಮ್ಮ ಅಜ್ಜಿ. ನಿಮ್ಮ ತಂದೆ ಅಕೌಂಟ್ಸ್ ಎಲ್ಲ ನಮ್ಮ ಆಫೀಸಲ್ಲೇ ಆಗೋದು, ನಾನೇ ನೋಡಿದ್ದೀನಿ. ಅದ್ಯಾರೋ ದೂರ ಸಂಬಂಧಿ ಅಜ್ಜಿ ಮೀನಾ ಕುಮಾರಿ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ದುಡ್ಡು ಬಂದಿದೆಯಲ್ಲ. ಮೀನಾ ಕುಮಾರಿನ? ಹಾ. ವಿಶು, ನಾನೊಬ್ಳು ಇಲ್ಲಿ ನಿನಗೆ ವೇಟ್ ಮಾಡ್ತೀನಿ ಅನ್ನೋದು ನೆನಪಿಲ್ವಾ ನಿನಗೆ? ಏನು ಮಾತಾಡದೆ ಹಾಗೆ ಹೋಗ್ತಿದ್ಯಲ್ಲ?
ಸ್ವಲ್ಪ ಕೆಲಸ ಇದೆ. ಎಕ್ಸ್ಕ್ಯೂಸ್ ಮೀ, ಕೆಲಸನೇ ನಮ್ಮಿಬ್ಬರನ್ನ ಇಷ್ಟು ದಿನ ದೂರ ಮಾಡಿದ್ದು ವೇಶ್. ಅದನ್ನೆಲ್ಲ ಸರಿ ಮಾಡಿ ಬರೋಕ್ಕೆ ನಾನು ಇಷ್ಟು ಟೈಮ್ ತಗೊಂಡೆ. ಈಗಲೂ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ಯಾ? ನನ್ನ ಹತ್ರ ಒಂದು ನಿಮಿಷ ಮಾತಾಡೋಕ್ಕೂ ಟೈಮ್ ಇಲ್ವಾ ನಿನ್ನ ಹತ್ರ? ಯಾವುದೋ ಅರ್ಜೆಂಟ್ ಕೆಲಸ ಇದೆ, ಪ್ಲೀಸ್ ಲೀವ್ ಮೀ ಅಲೋನ್. ವಿಶು, ವಾಟ್ಸ್ ರಾಂಗ್ ವಿತ್ ಹಿಮ್? ಎಲ್ಲ ಮರ್ತ ಹೋಗಿದೆ, ಓಕೆ, ಆದರೆ ನೆನ್ಪು ಮಾಡ್ಕೊಳ್ಳೋ ಇಂಟ್ರೆಸ್ಟೇ ತೋರಿಸ್ತಾ ಇಲ್ವಲ್ಲ. ಹಳೆದ್ರ ಮೇಲೆ ಇಂಟ್ರೆಸ್ಟ್ ಇಲ್ವಾ ಅಥವಾ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ವಾ? ನೀವು ಯಾವ ಮೀನಾ ಕುಮಾರಿ ಅಜ್ಜಿ ಬಗ್ಗೆ ಹೇಳ್ತಿದ್ರೋ ನನಗಂತೂ ಗೊತ್ತಾಗ್ತಿಲ್ಲ. ಹೋ, ಅಜ್ಜಿ ಮೀನಾ ಕುಮಾರಿ ಅವ್ರ ದುಡ್ಡಲ್ಲಿ ಸಂಕೆಪುರದ ಹಳೆ ಬಂಗ್ಲೆ ತಗೊಂಡಿರೋದನ್ನ ನಾನೇ ನೋಡಿದ್ದೀನಿ, ಅದು ಸುಳ್ಳ? ಇಂಥದಪ್ಪ ತುಂಬಾನೇ ಮಾಡ್ತಿರ್ತಾರೆ. ಸಂಕೆಪುರದ ಬಂಗ್ಲೆ ತಗೊಂಡಿರ್ಬೋದು, ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಬಟ್ ಎಷ್ಟೋ ಸಲ ಅಪ್ಪ ಇದನ್ನ ಬೇರೆಯವ್ರು ಮಾಡ್ತಿರ್ತಾರೆ, ಅವ್ರಿಗಲ್ಲ. ಅಂದ್ರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟು ದುಡ್ಡಿನ ವ್ಯವಹಾರ ಅದು. ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ಯಾರ ಹತ್ರನೂ ದುಡ್ಡಿರುತ್ತೆ, ಆ ದುಡ್ಡು ಹಂಗೆ ಇಟ್ಕೊಳಕ್ಕಾಗಲ್ಲ ಅಲ್ವಾ, ಅದಕ್ಕೆ ಮಾಡೋ ಕಸರತ್ತಿದು. ಮೋಸ್ಟ್ಲಿ ಯಾರಿಗೋ ಹೆಲ್ಪ್ ಮಾಡಕ್ಕೆ ಮಾಡಿರ್ತಾರೆ. ನಮ್ಮ ಹತ್ರ ಅಂತೂ ಆ ಪ್ರಾಪರ್ಟಿ ಇಲ್ಲ. ಹೆಚ್ಚಿಗೆ ದುಡ್ಡು ಯಾರ ಹತ್ರ ಇರುತ್ತೋ ಅವ್ರು ಅಫಿಷಿಯಲ್ ಅನ್ಸ್ಕೊಬೇಕಲ್ವಾ, ಅದಕ್ಕೆ ಅವ್ರ ದುಡ್ಡಲ್ಲಿ ಆ ಪ್ರಾಪರ್ಟಿನ ಅಪ್ಪ ತಗೊತಾರೆ. ಆಮೇಲೆ ಅಪ್ಪ ತಗೊಂಡಿದ್ದ ಪ್ರಾಪರ್ಟಿನ ಅವ್ರಿಗೇನೆ ಮಾರ್ತಾರೆ. ಅವ್ರು ಕೊಟ್ಟಿರೋ ದುಡ್ಡು ಎಲ್ಲಿಂದ ಬಂತು ಅಂತ ತೋರಿಸ್ಕೊಬೇಕಲ್ಲ, ಅದಕ್ಕೆ ಈ ಮೀನಾ ಕುಮಾರಿ ಅಜ್ಜಿ ಅನ್ನೋರು ಹುಟ್ಟಿದ್ದಾರೆ. ಸಂಕೆಪುರದ ಪ್ರಾಪರ್ಟಿನ ಯಾರಿಗೋಸ್ಕರ ತಗೊಂಡಿದ್ದು ಅಂತ ತಿಳ್ಸೋಕ್ಕಾಗತ್ತಾ? ಯಾಕೆ? ಬಂದೇಮ್ಮ. ಸಂಕೆಪುರದ ಪ್ರಾಪರ್ಟಿ ಯಾರಿಗೋಸ್ಕರ ತಗೊಂಡಿರೋದು ಅಂತ ತಿಳ್ಕೊಂಡು ಹೇಳಕ್ಕಾಗತ್ತಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಯ್ಯೋ, ನೀವು ಇಷ್ಟೊಂದು ಕೇಳ್ಕೊಬೇಕಾ? ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಬಾಯ್ ಬಾಯ್. ಏ ರಮ್ಯಾ, ಬೇಗ ಬಾರೆ. ಬಂದೇಮ್ಮ. ಅಮ್ಮ, ಅಪ್ಪಾಜಿ ಯಾಕೆ ಯಾರ ಹತ್ರನೂ ಮಾತಾಡ್ತಿಲ್ಲ? ಏನಾಯ್ತು ಅವ್ರಿಗೆ? ಹುಷಾರಾಗಿದ್ದಾರಲ್ವಾ? ಡಾಕ್ಟ್ರನ್ನ ಕರೆಸ್ಬೇಕು ಅಂದರೆ ಹೇಳಿ, ಸಂಕೋಚ ಪಟ್ಕೋಬೇಡಿ. ಅಪ್ಪಾಜಿ, ಅಮ್ಮಂಗೇನಾಯ್ತು? ಇನ್ನೂ ರೂಮಲ್ಲೇ ಇದ್ದಾರಾ? ಹುಷಾರಿಲ್ವಾ? ಹುಷಾರಿಲ್ಲ ಅಂದರೆ ಹೇಳಿ, ಈಗಲೇ ಡಾಕ್ಟರ್ನ ಕರೆಸೋಣ. ಬೇಡಪ್ಪ, ಬೇಡ, ಆಕೆಗೇನು ತೊಂದರೆ ಇಲ್ಲ. ಆದರೆ ಅಮ್ಮ ನಾರ್ಮಲ್ ಆಗಂತೂ ಇಲ್ಲ ಅಪ್ಪ. ಏನೋ ತಪ್ಪು ಮಾಡಿದೆ ಅಂತ ಹೇಳ್ತಾ ಬೇಜಾರಾಗಿದ್ರಲ್ಲ, ಏನಾಯ್ತು? ತಪ್ಪಂದ್ರೆ ಅದು ಜೊತೆಲೇ ಇದ್ದು ಆರ್ಯನ ಉಳಿಸ್ಕೊಳ್ಳಿಲ್ಲ ಅನ್ನೋ ಕೊರಗಿರ್ಬೇಕು. ಹಾನ್ರಿ, ಅದ ಆಕೆ ಚಿಂತಿ. ನನ್ನ ಕ್ಷಮಿಸ್ಬಿಡಪ್ಪ. ನೀ ಬದುಕಿದ್ರು ನೀನು ಇಲ್ಲ ಅಂತ ಸುಳ್ಳು ಹೇಳಕತ್ತೀನಿ. ಈ ಮನೆಗೆ ಬಂದಿದ್ರಿಂದ ಆರ್ಯನ್ ನೆನಪಾಗ್ತಿರ್ಬೇಕು. ನನಗೆ ಪ್ರಿಯನ್ ಸಂಕಟ ಅರ್ಥ ಆಗತ್ತೆ. ಹೌದ್ರಿ, 2 ದಿನ ಸಮಯ ಕೊಟ್ರೆ ಆಕೆ ಸರಿ ಹೋಗ್ತಾಳೆ. ಆಕೆಗೆ ಹೆಚ್ಚಿಗೆ ಒತ್ತಾಯ ಮಾಡೋದು ನನಗೂ ಸೇರಂಗಿಲ್ರಿ. ಇಲ್ಲ ಬೇಡಪ್ಪ, ಅಮ್ಮಂಗೆ ಜಾಸ್ತಿ ತೊಂದರೆ ಕೊಡೋದು ಬೇಡ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಆದರೆ ನೀವು ಅವ್ರ ಜೊತೆಗಿರಿ ಅಪ್ಪಾಜಿ. ಹೌದು, ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ಆಯ್ತು. ಅನು, ನೀನು ಹೋಗಿ ಮಲ್ಕೋ. ಲಕ್ಷ್ಮಿಗೆ ಹೇಳಿಬಿಟ್ಟು ಬಿಸಿನೀರು ತಗೋ. ಮಾತ್ರೆ ತಗೊಳ್ಳೋದು ಮರಿಬೇಡ. ಸರಿ ಅಮ್ಮ, ಗುಡ್ ನೈಟ್. ಗುಡ್ ನೈಟ್. ಸಂಜು, ನೀನು ಹೋಗಿ ಮಲ್ಕೋಪ್ಪ. ಸರಿ ಅಮ್ಮ.
ಅನು ಅವರೇ